ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬರೀ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಸಕ್ಕರೆ ಪಾಕ ಮಾಡದೆ ಸಾಫ್ಟ್ ಆಗಿ ರವೆ ಲಡ್ಡು ಮಾಡುವ ವಿಧಾನ ನೋಡುವ. ಇದು ತುಂಬಾನೇ ಈಸಿಯಾದ ಮೆಥಡ್. ನಮಗೆ ರವೆ ಲಡ್ಡು ತಿನ್ನಲಿಕ್ಕೆ ಮನಸ್ಸಾದಾಗ ಅಥವಾ ಯಾವುದಾದರೂ ಸ್ವೀಟ್ ತಿನ್ನಲಿಕ್ಕೆ ಮನಸ್ಸಾದಾಗ ಈ ರವೆ ಲಡ್ಡುನ ನಾವು ತಕ್ಷಣ ಮಾಡಿಕೊಳ್ಳಬಹುದು. ಇದಕ್ಕೆ ಟೈಮ್ ಕೂಡ ಹೆಚ್ಚು ಬೇಕಾಗಿಲ್ಲ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಈ ವಿಡಿಯೋದಲ್ಲಿ ಸೆಪರೇಟ್ ಆಗಿ ತೋರಿಸಿದ್ದೇನೆ. ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ರವೆ ಲಡ್ಡು ಇಷ್ಟಪಡುವವರು, ರವೆ ಲಡ್ಡು ಮಾಡಲಿಕ್ಕೆ ಗೊತ್ತಿಲ್ಲದವರು ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಈಸಿಯಾಗಿ ರವೆ ಲಡ್ಡು ಮಾಡ್ತೀರಾ. ಎಲ್ಲವನ್ನು ಒಂದೇ ಸಲ ನಾವು ರೆಡಿ ಮಾಡಿ ಇಟ್ಟುಕೊಂಡು ಈ ಲಡ್ಡುನ ನಾವು ಮಾಡಲಿಕ್ಕೆ ಶುರು ಮಾಡಿದರೆ ನಿಮಗೆ ಲಡ್ಡು ಮಾಡಿದ್ದೇ ಗೊತ್ತಾಗಲ್ಲ, ಅಷ್ಟು ಈಸಿಯಾಗಿ ಈ ಲಡ್ಡುನ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಲಡ್ಡು ಮಾಡುವ ವಿಧಾನ ನೋಡುವ. ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲು ಇಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಿಕೊಳ್ಬೇಕು. ಆ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಇದು ಕೊಬ್ಬರಿ ಅಲ್ಲ, ತೆಂಗಿನಕಾಯಿ. ನಾನು ಮುಂದಕ್ಕೆ ಇದನ್ನು ವಿಡಿಯೋದಲ್ಲಿ ತೋರಿಸಿದ್ದೇನೆ ಹೇಗೆ ಮಾಡೋದಂತೇಳಿ. ಈಗ ಇದು 1 ನಿಮಿಷದವರೆಗೆ ಈ ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಇದು ಫ್ರೈ ಆಗಬೇಕು. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲಿದೆ. ಈಗ ಗ್ಯಾಸ್ ಇನ್ನು ಫಾಸ್ಟ್ ಇಡಲಿಕ್ಕಿಲ್ಲ, ಕೊನೆ ತನಕ ಫುಲ್ಲು ಗ್ಯಾಸನ್ನು ಸ್ಲೋ ಇಟ್ಟು ಇದನ್ನು ಮಾಡಬೇಕು. ತೆಂಗಿನ ತುರಿ 1 ನಿಮಿಷ ಫ್ರೈ ಆದ ನಂತರ ಈಗ ಇದಕ್ಕೆ 2 ಕಪ್ನಷ್ಟು ರವೆ ಹಾಕ್ತಾ ಇದ್ದೇನೆ. ಇದು ಮೀಡಿಯಮ್ ರವೆ. ಎಲ್ಲವನ್ನು ಒಂದೇ ಕಪ್ಪಲ್ಲಿ ಅಳತೆ ಮಾಡಿಕೊಳ್ಬೇಕು. ನಾನು 2 ಕಪ್ ರವೆ ಹಾಕಿದ್ದೇನೆ. ನೋಡಿ ಇಲ್ಲಿ ರವೆ ಹಾಕಿದ ನಂತರ ಇದನ್ನು ಈಗ ಚೆನ್ನಾಗಿ 8 ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಬೇಕು. ಗ್ಯಾಸ್ ಫಾಸ್ಟ್ ಇಡಲಿಕ್ಕಿಲ್ಲ, ಸಣ್ಣ ಹುರಿಯಲ್ಲಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ಚೆನ್ನಾಗಿ ಹರಳಬೇಕು ರವೆ ಎಲ್ಲ. ಈಗ ಇದಕ್ಕೆ 1 ಪಿಂಚಿನಷ್ಟು ನಾನು ಉಪ್ಪು ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕಲಿಕ್ಕಿಲ್ಲ, ಬರೀ 1 ಪಿಂಚ್. ಬೇಡದಿದ್ದರೆ ಉಪ್ಪು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ರುಚಿ ಆಗ್ತದೆ, ಅದಕ್ಕೋಸ್ಕರ ನಾನು 1 ಪಿಂಚಿನಷ್ಟು ಮಾತ್ರ, 1 ಚಿಟಿಕೆ ಅಂತ ಹೇಳ್ತಾರಲ್ಲ ಅಷ್ಟೇ ಉಪ್ಪು ಹಾಕಿದ್ದು, ಜಾಸ್ತಿ ಹಾಕಲಿಲ್ಲ. ಈಗ ಇದನ್ನು ಒಟ್ಟಿಗೆ 8 ನಿಮಿಷದವರೆಗೆ ಇದನ್ನು ಹುರಿದುಕೊಳ್ಬೇಕು. ಈ ರವೆ ಚೆನ್ನಾಗಿ ಹುರಿದು ಪರಿಮಳ ಬರಬೇಕು, ಅಷ್ಟರವರೆಗೆ ಇದನ್ನು ಹುರಿದುಕೊಳ್ಬೇಕು. ಕೈ ಬಿಡದೆ, ಇದು ಕಪ್ಪಾಗಬಾರ್ದು, ಇದು ರವೆ ಬಿಳಿಯೇ ಇರಬೇಕು. ಇದನ್ನು ಕೈ ಬಿಡದೆ 8 ನಿಮಿಷದವರೆಗೆ ಹೀಗೆಯೇ ಮಗುಚುತ್ತಾ ಇರಬೇಕು. ಕೈ ಬಿಟ್ಟರೆ ಏನಾಗುತ್ತೆ, ರವೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಒಂದೇ ಕಡೆ ಇದ್ದು. ಹಾಗಾಗಿ ಇದನ್ನು ನಾವು ಮಗುಚುತ್ತಾ ಇದ್ದರೆ ರವೆದು ಕಲರ್ ಚೇಂಜ್ ಆಗಲ್ಲ, ಬಿಳಿಯಾಗಿ ಇರ್ತದೆ. ಈ ರವೆ ಲಡ್ಡು ಚೆನ್ನಾಗಿ ಬರಬೇಕಾದ್ರೆ ನಾವು ಇದನ್ನು ಈಗ ನಾವು ಉರಿತಾ ಇದ್ದೇವಲ್ಲ ಅದು ಸರಿಯಾಗಿ ಆದರೆ ನಿಮ್ಮ ರವೆ ಲಡ್ಡು ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತದೆ. ಇಲ್ಲದ ರವೆ ಲಡ್ಡು ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಯಾಕೆಂದರೆ ರವೆ ಹಸಿ ಹಸಿಯಾಗಿರ್ತದೆ. ನಾವು ಗ್ಯಾಸ್ ಫಾಸ್ಟ್ ಇಡದೆ ಲೋ ಫ್ಲೇಮಲ್ಲೇ ಇದನ್ನು ಹುರಿದುಕೊಳ್ಬೇಕು. ಹಾಗಾಗಿ 8 ನಿಮಿಷ ತನಕ ಇದನ್ನು ಕೈ ಬಿಡದೆ ಚೆನ್ನಾಗಿ ಇದನ್ನು ಹುರಿದುಕೊಳ್ಬೇಕು. ಇದನ್ನು ಹುರಿದುಕೊಳ್ಳುವಾಗ ಅವಸರ ಮಾಡಲಿಕ್ಕಿಲ್ಲ, ನಿಧಾನಕ್ಕೆ ಮಾಡಿಕೊಳ್ಬೇಕು, ಆಗಲೇ ರವೆ ಲಡ್ಡು ಚೆನ್ನಾಗಿ ಬರೋದು. ಈಗ ಇದನ್ನು ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿ 8 ನಿಮಿಷ ಆಗಿದೆ. ರವೆ ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ 8 ನಿಮಿಷ ಆದ ನಂತರ ಇದಕ್ಕೆ ನಾವು ಇಲ್ಲಿ ಗೋಡಂಬಿ, ಬಾದಾಮ್, ಪಿಸ್ತಾ ಈ 3 ನಾನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಗೋಡಂಬಿ, ಬಾದಾಮ್, ಪಿಸ್ತಾ ಇಲ್ಲದಿದ್ದರೂ ಬರೀ ದ್ರಾಕ್ಷಿ ಇದ್ದರೆ ಅದನ್ನೇ ಹಾಕಿಕೊಂಡ್ರೆ ಆಗ್ತದೆ, ಅಥವಾ ಯಾವುದಾದ್ರೂ ಒಂದಿದ್ದರೆ ಅದನ್ನು ಹಾಕಿಕೊಂಡ್ರೂ ಸಾಕು. ಸ್ವಲ್ಪ ತಿನ್ನುವಾಗ ಸಿಕ್ಕಿದರೆ ಒಳ್ಳೆಯದಾಗ್ತದೆ ಅಷ್ಟೇ. ಯಾವುದು ಇಲ್ಲದಿದ್ದರೆ ಬರೀ ತೆಂಗಿನ ತುರಿ ನಾವು ಮೊದಲು ಹಾಕಿದ್ದೇವೆ, ಅದೇ ಸಾಕಾಗ್ತದೆ. ಡ್ರೈ ನಟ್ಸ್ ಹಾಕಿದ ನಂತರ ಇದನ್ನು 2 ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಕೈ ಬಿಡದೆ ಹುರಿದುಕೊಳ್ಬೇಕು. ದ್ರಾಕ್ಷಿ, ಡ್ರೈ ನಟ್ಸ್ ಎಲ್ಲ ನಾವು ಮೊದಲಿಗೆ ಫ್ರೈ ಮಾಡಿ ಇಡಬೇಕಾಗಿಲ್ಲ. ಹೀಗೆ ಹಾಕಿದ್ದನ್ನು ಇದರಲ್ಲಿ 2 ನಿಮಿಷ ಹುರಿದುಕೊಂಡಾಗ ಇದು ದ್ರಾಕ್ಷಿ ಕೂಡ ಉಬ್ಬಿ ಬರ್ತದೆ, ಅಷ್ಟೇ ಸಾಕಾಗ್ತದೆ. ಈಗ ನೋಡಿ ಇದು ಫ್ರೈ ಮಾಡ್ತಾ 2 ನಿಮಿಷ ಆಗಿದೆ. 2 ನಿಮಿಷದ ನಂತರ ಇಲ್ಲಿ ನಾನು ಅರ್ಧ ಕಪ್ಪು ಬಿಸಿ ಮಾಡಿದ ಹಾಲನ್ನು ತೆಗೆದಿಟ್ಟಿದ್ದೆ, ಅದರಲ್ಲಿ 1/4 ಕಪ್ ಹಾಲನ್ನು ಹಾಕಿಕೊಂಡು ಕೈ ಬಿಡದೆ ಈಗ 2 ನಿಮಿಷದವರೆಗೆ ಇದನ್ನು ಇನ್ನೊಮ್ಮೆ ಹುರಿದುಕೊಳ್ಬೇಕು. ಅರ್ಧ ಕಪ್ಪು ಹಾಲನ್ನು ಒಮ್ಮೆಲೆ ಹಾಕಿಕೊಂಡು ಹುರಿಲಿಕ್ಕಿಲ್ಲ, 1/4 ಕಪ್ ಮೊದಲು ಹಾಕಿ 2 ನಿಮಿಷ ಹುರಿದ ನಂತರ ಆ ನಂತರ ಇನ್ನೊಮ್ಮೆ 1/4 ಕಪ್ ಉಳಿದ ಹಾಲನ್ನು ಹಾಕಿಕೊಂಡು ಇನ್ನೂ 2 ನಿಮಿಷ ಹುರಿಲಿಕ್ಕಿದೆ. ಈಗ ನೋಡಿ ಇದು ಹುರಿತಾ 2 ನಿಮಿಷ ಆಗಿದೆ. 2 ನಿಮಿಷ ಆದ ನಂತರ ಈಗ ಇದಕ್ಕೆ ಉಳಿದ 1/4 ಕಪ್ ಹಾಲನ್ನು ಕೂಡ ಇದರ ಜೊತೆನೇ ಹಾಕಿ ಇದನ್ನು ಇನ್ನೊಮ್ಮೆ 2 ನಿಮಿಷದವರೆಗೆ ಹುರಿದುಕೊಳ್ಬೇಕು. ಈಗ ಅರ್ಧ ಕಪ್ ಹಾಲು ಹಾಕಿ ಆಗಿದೆ. ಹಾಕಿದ ನಂತರ ನೋಡಿ ಇದನ್ನು ಚೆನ್ನಾಗಿ ಹೀಗೆ ಸ್ವಲ್ಪ ಬಿಡಿಸಿಕೊಂಡು ಇದನ್ನು ನಾವು ಹುರಿದುಕೊಳ್ಬೇಕು.
ಸ್ವಲ್ಪ ಗಂಟು ಗಂಟು ಇದ್ದರೆ ಇದನ್ನು ಸ್ಪೂನಲ್ಲಿ ಹೀಗೆ ಬಿಡಿಸಿಕೊಳ್ಳಿ ನೋಡಿ, ಒತ್ತಿ, ಆಗ ಅದು ಸಪ್ರೇಟ್ ಆಗ್ತದೆ. ಈಗ ಇದನ್ನು ಹುರಿತಾ 2 ನಿಮಿಷ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಏಲಕ್ಕಿ ಪುಡಿ ಹಾಕಿದ ನಂತರ ಈ ಏಲಕ್ಕಿ ಪುಡಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಒಟ್ಟಿಗೆ ನಾವು 14ರಿಂದ 15 ನಿಮಿಷ ತನಕ ಹುರಿದಾಗಿದೆ. ಮೊದಲಿಗೆ ನಾವು 8 ನಿಮಿಷ ಹುರಿದುಕೊಂಡ ನಂತರ ಡ್ರೈ ನಟ್ಸ್ ಹಾಕಿ 2 ನಿಮಿಷ, ಆ ನಂತರ ಹಾಲು ಹಾಕಿ 2 ನಿಮಿಷ, ಆ ನಂತರ ಇನ್ನೊಮ್ಮೆ 1/4 ಕಪ್ ಹಾಲು ಹಾಕಿ 2 ನಿಮಿಷ, ಒಟ್ಟಿಗೆ 14ರಿಂದ 15 ನಿಮಿಷ ತನಕ ಇದನ್ನು ಹುರಿದಾಗಿದೆ. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಪುಡಿ ಹಾಕ್ತಾ ಇದ್ದೇನೆ. ಸಕ್ಕರೆ ಪುಡಿ ಒಮ್ಮೆಲೆ ಹಾಕೋದು ಬೇಡ, ಮೊದಲಿಗೆ ಅರ್ಧ ಕಪ್ಪು ಸಕ್ಕರೆ ಪುಡಿಯನ್ನು ಸ್ಪೂನಲ್ಲಿ ಹಾಕಿದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಆ ನಂತರ ಉಳಿದ ಸಕ್ಕರೆಯನ್ನು ಹಾಕಿಕೊಳ್ಬೇಕು. ಒಟ್ಟಿಗೆ 1 ಕಪ್ಪು ಸಕ್ಕರೆ ಪುಡಿಯನ್ನು ಹಾಕಿಕೊಳ್ಬೇಕು. ಈಗ ಗ್ಯಾಸ್ ಫ್ಲೇಮ್ ಲೋವಲ್ಲೇ ಇದೆ. ಸಕ್ಕರೆ ಪುಡಿ ಹಾಕಿದ ನಂತರ ಒಂದು 30 ಸೆಕೆಂಡ್ ಇದನ್ನು ಮಗುಚಬೇಕು, ಆ ನಂತರ ಗ್ಯಾಸ್ ಆಫ್ ಮಾಡಿ. ಈಗ ಈ ಸಕ್ಕರೆ ಪುಡಿಯೆಲ್ಲ ಸರಿಯಾಗಿ ಮಿಕ್ಸ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಸಲ ಇದು ಸರಿಯಾಗಿ ಮಿಕ್ಸ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ 10 ನಿಮಿಷ ಹಾಗೇ ಬಿಡಬೇಕು. ಕೂಡಲೇ ತಕ್ಷಣ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ, ತುಂಬ ಬಿಸಿಯಾಗಿರ್ತದೆ. ಹಾಗಾಗಿ 10 ನಿಮಿಷ ಮುಚ್ಚಳ ಮುಚ್ಚಿ ಅದನ್ನು ಹಾಗೇ ಬಿಟ್ಟು ಬಿಡಬೇಕು. ಈಗ ಸಕ್ಕರೆ ಎಲ್ಲ ಒಂದು ಸಲ ಸರಿಯಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 10 ನಿಮಿಷ ಹಾಗೆ ಬಿಡಬೇಕು. ಅದರ ಮಧ್ಯದಲ್ಲಿ ಈಗ ನಾವಿಲ್ಲಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ತೋರಿಸ್ತಾ ಇದ್ದೇನೆ, ಬನ್ನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ. 2 ಕಪ್ ರವೆ ಇದೆ, ಇದು ಮೀಡಿಯಮ್ ರವೆ. ಹಾಗೆಯೇ ಇದನ್ನು ನಾನು ಎಲ್ಲವನ್ನು ಒಂದೇ ಕಪ್ಪಿನ ಮೆಜರ್ಮೆಂಟಲ್ಲಿ ಅಳತೆ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ 1 ಕಪ್ಪು ಸಕ್ಕರೆ, ಯಾವ ಕಪ್ಪಲ್ಲಿ ನಾವು ರವೆ ತಗೊಂಡಿದ್ದೆ ಅದರಲ್ಲಿ 1 ಕಪ್ಪು ಸಕ್ಕರೆ, ಅರ್ಧ ಕಪ್ಪು ಬಿಸಿ ಮಾಡಿದ ಹಾಲು, ಕಾಯಿಸಿದ ಹಾಲು, ಹಾಗೆಯೇ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ. ಇದು ತೆಂಗಿನ ತುರಿ ಹೇಗೆ ಮಾಡೋದಂತ ನಾನು ತೋರಿಸ್ತೇನೆ. ಸ್ವಲ್ಪ ದ್ರಾಕ್ಷಿ, ಹಾಗೆಯೇ ಇದರಲ್ಲಿ ಗೋಡಂಬಿ, ಪಿಸ್ತಾ ಮತ್ತು ಬಾದಾಮನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಚಿಟಿಕೆಯಷ್ಟು ಉಪ್ಪು. ಉಪ್ಪು ಜಾಸ್ತಿ ಹಾಕಲಿಕ್ಕಿಲ್ಲ, 1 ಚಿಟಿಕೆಯಷ್ಟು ಮಾತ್ರ. ಈಗ ಇದನ್ನೆಲ್ಲ ನಾವು ಇಷ್ಟನ್ನು ರೆಡಿ ಮಾಡಿ ಇಟ್ಟರೆ ಆರಾಮದಲ್ಲಿ ರವೆ ಲಡ್ಡು ಮಾಡ್ಬೋದು. ಈಗ ಈ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ತರಬೇಕು. ಮಿಕ್ಸಿ ಒಣಗಿರಬೇಕು, ಡ್ರೈ ಆಗಿರಬೇಕು, ಸ್ವಲ್ಪ ಒದ್ದೆ ಇರಬಾರ್ದು. ಈಗ ಇದನ್ನು ನೋಡಿ ನಾನು ಪುಡಿ ಮಾಡಿ ತರ್ತೇನೆ. ನೋಡಿ ಪುಡಿ ಮಾಡಿ ತಂದಿದ್ದೇನೆ. 1 ಕಪ್ಪು ಸಕ್ಕರೆ ಪುಡಿ ಇದೆ. ಇದಕ್ಕೆ ಮುಚ್ಚಳ ಮುಚ್ಚಿಡಬೇಕು, ಇದು ಸ್ವಲ್ಪ ಗಾಳಿಗೆ ಗಟ್ಟಿ ಆಗ್ತದೆ, ಅದಕ್ಕೋಸ್ಕರ ಈಗ ಮುಚ್ಚಳ ಮುಚ್ಚಿಡುವ ಇದನ್ನು. ಈಗ ಈ ತೆಂಗಿನ ತುರಿಯನ್ನು ನೋಡಿ, ಕಪ್ಪು ತೆಂಗಿನ ಪಾರ್ಟ್ಸ್ ಇರಬಾರ್ದು, ಬಿಳಿಯೇ ಇರಬೇಕು ನೋಡಿ, ಈ ರೀತಿ. ಇದನ್ನೀಗ ಹೇಗೆ ಮಾಡೋದಂತ ನೋಡುವ. ಇಲ್ಲಿ ನಾನು ನೋಡಿ ಒಂದು 6-7 ಪೀಸು ತೆಂಗಿನಕಾಯಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದರ ಈ ಕಪ್ಪೇನಿದೆ ಅದನ್ನು ತೆಗಿಬೇಕು ನೋಡಿ, ಈ ರೀತಿ ನಾನು ಚಾಕುವಿನಿಂದ ತೆಗಿತಾ ಇದ್ದೇನೆ. ಕಪ್ಪು ಇದ್ದರೆ ನಿಮ್ಮ ರವೆ ಲಡ್ಡು ಕೂಡ ಕಪ್ಪಾಗಿ ಕಾಣ್ತದೆ. ಇದನ್ನು ತೆಗೆದು ಬಿಳಿ ಮಾತ್ರ ಇರಬೇಕು. ಈ ಬಿಳಿಯನ್ನು ನೋಡಿ ಈಗ ನಾವು ಇದನ್ನು ತುರಿದುಕೊಳ್ಬೇಕು, ಈ ರೀತಿ ನೋಡಿ. ಹುರಿದ ರವೆ ಮುಚ್ಚಳ ಮುಚ್ಚಿಟ್ಟು ಇದನ್ನು 10 ನಿಮಿಷ ಆಗಿದೆ. 10 ನಿಮಿಷದ ನಂತರ ಮುಚ್ಚಳ ತೆಗೆದು ಕೈಯನ್ನು ಚೆನ್ನಾಗಿ ಒಂದು ಸಲ ತೊಳೆದ ನಂತರ ನೋಡಿ, ಕೈಯಲ್ಲಿ ಚೆನ್ನಾಗಿ ಇದನ್ನು ಒತ್ತಿ ನಾವು ಇದನ್ನು ಪುಡಿ ಮಾಡಿಕೊಳ್ಬೇಕು. ಈಗ ಇದು ಸ್ವಲ್ಪ ಬಿಸಿ ಇದೆ, ಪೂರ್ತಿ ತಣ್ಣಗಾಗಲಿಲ್ಲ. ಈಗ ಇದನ್ನು ನೋಡಿ ಈ ರೀತಿ ಪುಡಿ ಮಾಡಿ ಸ್ವಲ್ಪ ನಾವು ಬಿಡಿಸಿಕೊಂಡ ನಂತರ ನೋಡಿ, ಉಂಡೆ ಕಟ್ಟಲಿಕ್ಕೆ ಇದು ಆಗೋದಿಲ್ಲ. ಈಗ ಇದಕ್ಕೆ ಕಾಯಿಸಿದ ಹಾಲು ಒಂದು 3 ಸ್ಪೂನ್ ಹಾಕಿಕೊಳ್ಬೇಕು, ಜಾಸ್ತಿ ಹಾಕಲಿಕ್ಕಿಲ್ಲ. ನೋಡಿ ಈ ಸ್ಪೂನಲ್ಲಿ ನಾನು 3 ಸ್ಪೂನ್ ಮೊದಲಿಗೆ ಹಾಕಿಕೊಂಡಿದ್ದೇನೆ. ಮತ್ತೆ ಬೇಕಾದರೆ ನೋಡಿ ಹಾಕಲಿಕ್ಕೆ, ಒಮ್ಮೆಲೆ ಹಾಲು ಹಾಕಲಿಕ್ಕಿಲ್ಲ. 3 ಸ್ಪೂನ್ ಹಾಲು ಹಾಕಿದ ನಂತರ ಇದನ್ನು ಕೈಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಒತ್ತಿ, ನಾವು ಚಪಾತಿಗೆ ನಾವು ಅಂಟು ಮಾಡಲಿಕ್ಕೆ ಒತ್ತಿ ಒತ್ತಿ ಅಂಟು ಮಾಡ್ತೇವೆ, ಅದೇ ರೀತಿ ಇದನ್ನು ಕೂಡ ಒತ್ತಿ ಒತ್ತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗ್ತದೆ, ಆಗ ನಿಮಗೆ ಅಂಟಿಗೆ ಸಿಗ್ತದೆ ಉಂಡೆ ಮಾಡಲಿಕ್ಕೆ. ಈಗ ಇದು ನೋಡಿ ಸರಿಯಾಗಿ ಇದನ್ನು 2ರಿಂದ 3 ನಿಮಿಷದವರೆಗೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಒತ್ತಿ ಒತ್ತಿ. ಸರಿಯಾಗಿ ಒತ್ತಿ ಒತ್ತಿ ಹೀಗೆ ಮಾಡಿದರೆ ನೋಡಿ ಸ್ವಲ್ಪ ಇದು ಅಂಟಿಗೆ ಬರ್ತಾ ಉಂಟು ನೋಡಿ. ಇವಾಗ ಇದನ್ನು 3 ನಿಮಿಷದವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ನೋಡಿ, ಇದು ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಈಗ ಆಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಇನ್ನೊಮ್ಮೆ 2 ಸ್ಪೂನ್ನಷ್ಟು ಹಾಲು ಹಾಕಿದ್ದೇನೆ. ಕಾಯಿಸಿದ ಹಾಲೇ ಹಾಕಬೇಕು, ಇದಕ್ಕಿಂತ ಜಾಸ್ತಿ ಬೇಡ. ಒಟ್ಟಿಗೆ ನಾವು ಇದಕ್ಕೆ 5 ಸ್ಪೂನ್ ಹಾಲು ಹಾಕಿದ್ದೇನೆ.
ಈಗ ಇದನ್ನು ಇನ್ನೊಮ್ಮೆ 2 ನಿಮಿಷದವರೆಗೆ ಹೀಗೆ ಒತ್ತಿ ಮಿಕ್ಸ್ ಮಾಡಿಕೊಳ್ಬೇಕು. ಆಗ ಇದು ಸಕ್ಕರೆ ಸ್ವಲ್ಪ ನೀರಾಗಿ ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿ ಬರ್ತದೆ. ನೋಡಿ ಈಗ ಇದು ಸಕ್ಕರೆ ಎಲ್ಲ ನೀರಾಗಿದೆ, ಸರಿಯಾಗಿ ಸ್ವಲ್ಪ ಕಾಣ್ತಾ ಉಂಟು. 5 ಸ್ಪೂನ್ ಹಾಲು ಮಾತ್ರ ಹಾಕಿದ್ದು, ಜಾಸ್ತಿ ಹಾಲು ಹಾಕ್ಕೊಳ್ಬೇಡಿ, ಒಮ್ಮೆಲೆ ನೀರೆಲ್ಲ ಆದರೆ ಕಷ್ಟ. ಇದು ನಾವು ನೋಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡುವಾಗ ಲಡ್ಡು ಕಟ್ಟಲಿಕ್ಕೆ ಸಿಗ್ತದಾ ಅಂತೇಳಿ. ಈಗ ನೋಡಿ ಇದು ಆಗಿದೆ. ಈಗ ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಈಗ ನೋಡಿ ಲಡ್ಡು ಕಟ್ತಾ ಇದ್ದೇನೆ. ನೋಡಿ ಲಡ್ಡು ಎಷ್ಟು ಈಸಿಯಾಗಿ ಕಟ್ಟಲಿಕ್ಕೆ ಬರ್ತಾ ಉಂಟು ನೋಡಿ. ಏನು ಕಷ್ಟಪಡಬೇಕಾಗಿಲ್ಲ, ತುಂಬ ಈಸಿಯಾಗಿ ಇದನ್ನು ಮಾಡಿಕೊಳ್ಬೋದು. ಲಡ್ಡು ಕಟ್ಟುವಾಗ ಸ್ವಲ್ಪ ಹೊತ್ತಿ ಲಡ್ಡು ಕಟ್ಟಿ, ಆಗ ಅದು ಟೈಟಾಗಿ ಕೂತ್ಕೊಳ್ತದೆ, ಬಿಟ್ಟು ಕೊಡಲ್ಲ. ನೋಡಿ ಈಗ ಒಂದು ಲಡ್ಡು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ರವೆ ಲಡ್ಡು. ಇದೇ ರೀತಿ ಎಲ್ಲವನ್ನು ಅವಸರ ಮಾಡದೆ ಉಂಡೆ ಕಟ್ಕೊಳ್ಳಿ. ಇದನ್ನು ತಣ್ಣಗಾಗ್ತದೆ ಮತ್ತು ಗಟ್ಟಿ ಆಗ್ತದೆ ಅಂತೇಳಿ ಏನು ಹೆದರಿಕಿಲ್ಲ. ಇದು ಆರಾಮದಲ್ಲಿ ಮಾಡಿ ಈಸಿಯಾಗಿ ನೋಡಿ ಈ ರೀತಿ ಲಡ್ಡು ಕಟ್ಟಲಿಕ್ಕೆ ಬರ್ತದೆ. ಇನ್ನು ಯಾವುದೇ ಹಬ್ಬ ಬರಲಿ ಅಥವಾ ನಿಮಗೆ ಸ್ವೀಟ್ ತಿನ್ನಲಿಕ್ಕೆ ಮನಸ್ಸಾದಾಗ ಈ ಲಡ್ಡುನ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಡದವರು ಕೂಡ ಒಂದು ಸಲ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ. ನಾನು ತೋರಿಸಿದ ಅಳತೆಯಲ್ಲೇ ಮಾಡಿ ಲಡ್ಡು ಸೂಪರಾಗಿ ಬರ್ತದೆ. 2 ಕಪ್ಪು ರವಕ್ಕೆ 1 ಕಪ್ ಸಕ್ಕರೆ ಹಾಕಿದರೆ ಸಾಕು. ಜಾಸ್ತಿ ಸಿಹಿ ಏನೂ ಆಗೋದಿಲ್ಲ, ಲೈಟ್ ಸಿಹಿಯಾಗಿ ಈ ಲಡ್ಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಕೆಲವು ನಾವು ಅಂಗಡಿಯಿಂದ ತಂದ ರವೆ ಲಡ್ಡು ತುಂಬಾ ಸಿಹಿಯಾಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಇದು ನೋಡಿ ಒಂದು ಸಲ ಈ ರೀತಿ ಈ ಮೆಥಡಲ್ಲಿ ಮಾಡಿ ನೋಡಿ. ಈ ಅಳತೆಯಲ್ಲಿ ಮಾಡಿ ಸಿಹಿ ಹದವಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಹಾಗೆಯೇ ನನಗೆ ಇದರಲ್ಲಿ ಒಟ್ಟಿಗೆ 20 ಲಡ್ಡು ಆಗಿದೆ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.